ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ಶಾಲೆಗೆ ಹೋಗ್ತಾ ಇದ್ದಂತಹ 15 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ. ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಟ್ಟೆ ನೋವು ಅಂತ ಹೇಳಿ ಬಾಲಕಿ ಬಳಲ್ತಾ ಇದ್ರು ಆಸ್ಪತ್ರೆಯಲ್ಲಿ. ಒಂದ್ ಕಡೆ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಅತ್ಯಾಚಾರ ಆಗಿರೋದು ಬೆಳಕಿಗೆ ಬಂದಿದೆ. ಪ್ರೀತಿ ಪ್ರೇಮ ಅಂತ ನಂಬಿಸಿ ಅತ್ಯಾಚಾರ ಮಾಡಿದ್ದಾನೆ ಆರೋಪಿಯೋರ್ವ. ಪದೇ ಪದೇ ಮನೆಗೆ ಕರೆಸ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನಂತೆ. ಪ್ರಶ್ನಿಸಲು ಬಂದಾಗ ಬಾಲಕಿ ಪೋಷಕರಿಗೆ ಜೀವ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾಚಿಕೆಗೇಡಿನ ಸಂಗತಿ. ಮಕ್ಕಳು ಅನ್ನೋದನ್ನು ಕೂಡ ನೋಡದೆ ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗೋದು ಎಷ್ಟು ಸರಿ ಅಂತ. 15 ವರ್ಷದ ಬಾಲಕಿಗೆ ಏನ್ ತಾನೇ ಗೊತ್ತಿರುತ್ತೆ, ಪುಸಲಾಯಿಸಿ ಈ ರೀತಿ ಆಕೆಗೆ ಮೋಸ ಮಾಡಿರೋದು. ಒಂದು ಕಡೆ ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದು ಬೆಳಕಿಗೆ ಬಂದಿರುವಂತಹ ವಿಚಾರ. ಇನ್ನು ಪೇರೆಂಟ್ಸ್ಗಳು ಕೇಳಿದಂತಹ ಸಂದರ್ಭದಲ್ಲಿ ಬೆದರಿಕೆ ಹಾಕಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ರಾತ್ರಿ ವರ್ಣನ ಆರ್ಭಟ ಜೋರಾಗಿತ್ತು. ಮೆಜೆಸ್ಟಿಕ್, ಟೌನ್ ಹಾಲ್, ವಿಜಯನಗರ, ಲಾಲ್ಬಾಗ್, ಶಾಂತಿನಗರ, ಕೋರಮಂಗಲ, ರಾಜಾಜಿನಗರ ಸೇರಿ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಭಾರೀ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ಬೆಂಗಳೂರಿನ ಹನುಮಂತನಗರದಲ್ಲಿ ಸುರಿದಂತಹ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಳೆಯ ಅಬ್ಬರಕ್ಕೆ ಮರದ ಕೊಂಬೆ ಮುರಿದು ಬಿದ್ದು ಬೈಕ್ ಮೇಲೆ ಬಿದ್ದಿರುವಂತದ್ದು. ಕೊಂಬೆ ಬಿದ್ದ ರಭಸಕ್ಕೆ ಬೈಕ್ ಜಖಂ ಆಗಿದೆ. ಸ್ಥಳಕ್ಕೆ ಹನುಮಂತನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಟಾಟಾ ಇನ್ಸ್ಟಿಟ್ಯೂಟ್ ಅಂಡರ್ ಪಾಸ್ ಜಲಾವೃತಗೊಂಡಿತ್ತು. ಸುಮಾರು 2 ಅಡಿಯಷ್ಟು ನೀರು ತುಂಬಿ ವಾಹನ ಸವಾರರು ಪರದಾಟವನ್ನು ನಡೆಸಿದ್ರು. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ತುಂಬಿದ್ದಕ್ಕೆ ಜನರು ಬಿಬಿಎಂಪಿ ವಿರುದ್ಧ ಹೆಡೆ ಶಾಪವನ್ನು ಹಾಕಿದ್ರು. ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಹಿನ್ನೆಲೆ ನಿನ್ನೆ ಬೆಂಗಳೂರಿನ ನಿಡಘಟ್ಟ ತಲುಪಿರುವಂತದ್ದು. ದೋಸ್ತಿ ನಾಯಕರು ನಿನ್ನೆ 22 ಕಿಲೋಮೀಟರ್ ಕ್ರಮಿಸಿದ್ರು. ಇಂದು ನಿಡಘಟ್ಟದಿಂದ ಮಂಡ್ಯಗೆ ಪಾದಯಾತ್ರೆಯನ್ನ ಪುನರಾರಂಭ ಮಾಡಲಿಕ್ಕಿದ್ದಾರೆ. ಇಂದು 20 ಕಿಲೋಮೀಟರ್ ವರೆಗೆ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಸರ್ಕಾರ ಬೀಳಿಸುವ ಪ್ರಯತ್ನವನ್ನ ಬಿಜೆಪಿ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧ ಮೈತ್ರಿ ಪಕ್ಷಗಳ ಪಾದಯಾತ್ರೆ ಸಂಬಂಧ ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಅವರು, ರಾಜ್ಯದಲ್ಲಿ ಸಾಕಷ್ಟು ಕಡೆ ನೆರೆ ಪ್ರವಾಹದಿಂದ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ನೆರವಾಗಬೇಕಾದಂತಹ ವಿಪಕ್ಷಗಳು ಅಧಿಕಾರದ ಆಸೆಯಿಂದ ರಾಜ್ಯಪಾಲರ ಮೂಲಕ ಸರ್ಕಾರ ಬೀಳಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೋಡ್ರಿ, ರಾಜ್ಯದಲ್ಲಿ ಈಗ ಇಷ್ಟೊತ್ತು ತಾವು ಕೇಳಿದ್ರಿ, ಇಷ್ಟು ಕಡೆ ಮಳೆ ಆಗಿದೆ, ಜನಕ್ಕೆ ತೊಂದರೆ ಆಗಿದೆ, ಜನ ಕಷ್ಟದಲ್ಲಿದ್ದಾರೆ. ಬಿ ಜೆ ಪಿಯವ್ರಿಗೆ ಇದು ಯಾವುದಾದ್ರೂ ಸಂಬಂಧ ಇದೆಯಾ? ರಾಜ್ಯದಲ್ಲಿ ಇವ್ರಿಗೆ ರಾಜಕೀಯ ಮೇಲಾಟ ಮಾಡೋದಕ್ಕೆ ಇದೇನಾ ಸಮಯ? ರಾಜ್ಯದಲ್ಲಿ ಲಕ್ಷಾಂತರ ಜನ ಮಳೆಯಿಂದ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರೋವಾಗ ಬಿ ಜೆ ಪಿಯವ್ರಿಗೆ ಜನಗಳ ಕಡೆಗೆ ಒಂಚೂರು ಗಮನ ಇಲ್ಲ. ಅವ್ರಿಗೇನಾಗಬೇಕು? ಇವರು ರಾಜಕೀಯ ಮೇಲಾಟ ಆಗಬೇಕು. ಕರ್ನಾಟಕದ ಜನ
ಓಟ್ ಹಾಕಿ 136 ಸೀಟು ಕೊಟ್ಟು ಗೆಲ್ಲಿಸಿ ಮಾಡಿರುವಂಥ ಸರ್ಕಾರವನ್ನು ಏನನ ಮಾಡಿ ಉರುಳಿಸ್ಬೇಕು, ಕೆಡಬೇಕು. ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನು ಕೆಡಬೇಕು. ಇಷ್ಟೇ ಅವರಿಗೆ ರಾಜಕೀಯ ಗುರಿ. ಸರ್ಕಾರದ ವಿರುದ್ಧ ವಿಪಕ್ಷಗಳ ಪಾದಯಾತ್ರೆ ಸಂಬಂಧ ಚಿಕ್ಕೋಡಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ಮೇಲೆಯೇ 100 ಕೇಸ್ಗಳಿವೆ. ಬಡವರ ಪರವಾಗಿರುವ ಸಿಎಂ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತವಾದ ಕೇಸ್ ದಾಖಲಿಸಲು ಹೊರಟಿರುವ ಬಿಜೆಪಿಗರಿಗೆ ನಾಚಿಕೆ ಆಗಬೇಕು. ಜಾಮೀನು ಮೇಲಿರುವವರು ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಇವರಿಗೆ ಏನ್ ನೈತಿಕತೆ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅವ್ರು ದಿನ ಬೆಳಗಾದ್ರೆ ಏನ್ ಬೇಕಾದ್ರೂ ಒತ್ತಾಯ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ ಇದೆ. ಅವ್ರು ನಾಚಿಕೆ ಆಗ್ಬೇಕು. ಈ ರೀತಿ ಪಾದಯಾತ್ರೆ ಮಾಡ್ತಾರೆ. ತಮ್ಮ ಮೇಲೆನೆ 100 ಕೇಸ್ಗಳಿದಾವೆ. ಇದ್ರೂ ಕೂಡ ಇಂಥ ಒಂದು ಮುಖ್ಯಮಂತ್ರಿ, ಏನು ಬಡವರ ಪರವಾಗಿದ್ದಂತ ಒಬ್ಬ ಮುಖ್ಯಮಂತ್ರಿ ಮೇಲೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತವಾಗಿ ಕೇಸನ್ನ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಅವ್ರಿಗೆ ನಾಚಿಕೆ ಆಗುತ್ತೆ. ಹೇಳಿದ್ರಲ್ಲ ಸಿಎಂ ಅವರು, ಅವ್ರಿಗೆ ನೈತಿಕತೆನೇ ಇಲ್ಲ, ಅವರೇ ಜಾಮೀನ್ ಮೇಲೆ ಇದ್ದಾರೆ ಅಂತ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಆರೋಪ ಸಂಬಂಧ ಗೋಕಾಕ್ನಲ್ಲಿ ಪರಿಷತ್ ಸದಸ್ಯ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಇನ್ನೂ 10 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. 2028ರ ಚುನಾವಣೆ ಸಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿದೆ ಎಂದರು. ಕಾನೂನು ಹೋರಾಟ ಇದೆ, ಕಾನೂನು ಹೋರಾಟ ಮಾಡ್ತೀವಿ. ಅದಾದ ತಕ್ಷಣ ಏನು ರಾಜೀನಾಮೆ ಕೊಡೋ ಅಗತ್ಯ ಬರೋಲ್ಲ. ಇನ್ವೆಸ್ಟಿಗೇಷನ್ ಭಾಳಷ್ಟು ಮೇಲೆ ನಡೀತಾ ಇದೆ. ಭಾಳಷ್ಟು ಮಂದಿ ಮೇಲೆ ಕೇಸ್ ಪೆಂಡಿಂಗ್ ಇದೆ. ಭಾಳಷ್ಟು ನಡೀತಾ ಇದೆ. ಕಾನೂನು ಹೋರಾಟ ಇದೆ, ಕಾನೂನು ಹೋರಾಟ ಮಾಡ್ತೀವಿ. ಅದಾದ ತಕ್ಷಣ ಏನು ರಾಜೀನಾಮೆ ಕೊಡೋ ಅಗತ್ಯ ಬರೋಲ್ಲ. ಇನ್ವೆಸ್ಟಿಗೇಷನ್ ಭಾಳಷ್ಟು ಮೇಲೆ ನಡೀತಾ ಇದೆ. ಭಾಳಷ್ಟು ಮಂದಿ ಮೇಲೆ ಕೇಸ್ ಪೆಂಡಿಂಗ್ ಇದೆ. ಬಿಜೆಪಿ ಪಾದಯಾತ್ರೆ ವಿರೋಧಿಸಿ ಬಿಜೆಪಿ ವಿರುದ್ಧ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು. ಈ ವೇಳೆ ಸಚಿವ ತಿಮ್ಮಾಪುರ ಬಿಜೆಪಿ ಪಾದಯಾತ್ರೆ ಬಗ್ಗೆ ಕಿಡಿಕಾರಿದ್ರು. ಭ್ರಷ್ಟಾಚಾರಿಗಳ ಪಾದಯಾತ್ರೆ ನಡೀತಾ ಇದೆ. ಸ್ವಚ್ಛ ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡುವಂತಹ ಹುನ್ನಾರ ನಡೀತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು ಸ್ವಚ್ಛ ಆಡಳಿತದ ವ್ಯಕ್ತಿ. ಅವ್ರಿಗೇನಾದರೂ ಕಳಂಕ ತರಲಿಕ್ಕೆ ನೀವು ಏನಾದರೂ ಪ್ರಯತ್ನ ಪಟ್ಟರೆ ನೀವು ಸಫಲರಾಗೋದಿಲ್ಲ. ಅವರು ಯಾವತ್ತೂ ಜನಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಯಾವುದೇ ಜಾತಿ ಜನಾಂಗ ಅವರು ಇವರು ಅನ್ನಲಿಲ್ಲ. ಸಿದ್ದರಾಮಯ್ಯನವರು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ ಇಟ್ಟುಕೊಂಡು ಸಿದ್ದರಾಮಯ್ಯನವರು ಸ್ವಚ್ಛ ಶಿವಮೊಗ್ಗದಲ್ಲಿ ರಾಜ್ಯಪಾಲರ ನಡೆಗೆ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಸಂವಿಧಾನದ ವಿರುದ್ಧ ರಾಜ್ಯಪಾಲರು ಆಡಳಿತ ನಡೆಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವವನ್ನ ಕಿತ್ತು ಹಾಕಲು ಬಂದಿದ್ದೀರಾ ಅಂತ ರಾಜ್ಯಪಾಲರು ಉತ್ತರ ಕೊಡಬೇಕು. ರಾಜ್ಯಪಾಲರಿಗೆ ಬೇರೆ ಪ್ರಕರಣದಲ್ಲಿ ಇಲ್ಲದ ಆಸಕ್ತಿ ಮುಡಾದಲ್ಲಿ ಯಾಕೆ ಅಂತ ಪ್ರಶ್ನಿಸಿದ್ರು. ಇವ್ರು ಯಾರೋ ಒಬ್ಬರು ಖಾಸಗಿ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕ್ಸ್ಕೊಂಡಿರೋರು ಬಂದು ಬೆಳಿಗ್ಗೆ 11:00ವರೆಗೆ ಅರ್ಜಿ ಕೊಟ್ಟರೆ ಸಾಯಂಕಾಲ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ. ಇದು ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರಾ, ಸಂವಿಧಾನದ ತದ್ವಿರುದ್ಧವಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರಾ ಅಂತ ನಾನು ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ನೀವು ಸಂವಿಧಾನದ ಕೆಳಗಡೆ ಗವರ್ನರ್ ಆಗಿದ್ದೀರಾ, ಸಂವಿಧಾನದ ಮೇಲ್ಗಡೆ ಕೂತಿದ್ದೀರಾ. ನೀವು ಸಂವಿಧಾನ ಎತ್ತಿ ಹಿಡಿಯೋದಕ್ಕೆ ಬಂದಿದ್ದೀರಾ, ಸಂವಿಧಾನವನ್ನು ಹಾಳು ಮಾಡೋಕ್ಕೆ ಬಂದಿದ್ದೀರಾ, ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಬಂದಿದ್ದೀರಾ, ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನು ಬುಡಮೇಲು ಮಾಡಿ ಪ್ರಜಾಪ್ರಭುತ್ವವನ್ನು ಕಿತ್ತು ಹಾಕಕ್ಕೆ ಬಂದಿದ್ದೀರಾ. ಉತ್ತರ ಕೊಡಬೇಕು ಮಾನ್ಯ ರಾಜ್ಯಪಾಲರು. ಬಿಜೆಪಿಯವರು ಇವತ್ತು ರಾಜ್ಯದ ಜನ ಸಂಕಷ್ಟದಲ್ಲಿರೋವಾಗ